ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈಗ ಬೇಸಿಗೆಗಂತೂ ತುಂಬಾನೇ ಬಿಸಿಲಿದೆ. ಏನಾದರೂ ತಂಪಾಗಿ ಕುಡಿಬೇಕು ಅನಿಸ್ತಾ ಇರುತ್ತೆ. ಇಲ್ಲ ಐಸ್ ತಿನ್ನಬೇಕು, ಇಲ್ಲ ಜ್ಯೂಸ್ ಕುಡಿಬೇಕು, ಆ ಥರ ಏನಾದರೂ ಅನಿಸ್ತಾ ಇರುತ್ತೆ. ಬೇಸಿಗೆಗಂತೂ ಬಿಸಿಲಿಗೆ ಏನಾದರೂ ನೀರು ಎಷ್ಟು ಕುಡಿದ್ರೂ ದಾವ್ ಹಿಂಗದೇ ಇಲ್ಲ. ಹಂಗಾಗಿ ಮನೇಲಿ ಒಂದು ಸಿಂಪಲ್ ಆಗಿ ಒಂದು ಜ್ಯೂಸ್ ಮಾಡೋಣ ಬನ್ನಿ. ಸಿಂಪಲ್ ಆಗಿ ಸೌತೆಕಾಯಿ ತೊಗೊಂಡಿದ್ದೀನಿ, ಒಂದು ಸೌತೆಕಾಯಿ, ಒಂದು ಕ್ಯಾರೆಟು, ಇದು ಮೊಸರು ತೊಗೊಂಡಿದ್ದೀನಿ, ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಶುಂಠಿ, ಒಂದು 4-5 ಕಾಳು ಮೆಣಸು, ಉಪ್ಪು, ಇಷ್ಟು ತೊಗೊಂಡಿದ್ದೀನಿ. ಇದನ್ನ ನಾವು ಸೌತೆಕಾಯಿ ಜ್ಯೂಸು ಅಂತಾನೆ ಹೇಳೋಣ. ಯಾಕೆಂದ್ರೆ ಸೌತೆಕಾಯಿ ವಿಶೇಷವಾಗಿ ಆಗ್ತಾ ಇರೋದ್ರಿಂದ ಸೌತೆಕಾಯಿ ಜ್ಯೂಸು ಅಂತಾನೆ ಹೇಳ್ಬೋದು, ಸೌತೆಕಾಯಿ ಮಜ್ಜಿಗೆ ಅಂತ ಏನಾದರೂ ಹೇಳ್ಬೋದು. ಇದಿಷ್ಟನ್ನು ತೊಗೊಂಡಿದ್ದೀನಿ. ಇವಾಗ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ನೇದಾಗಿ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಮಿಕ್ಸಿ ಜಾರ್ಗೆ ಫಸ್ಟ್ಗೆ ನಾವು ಈ ಥರ ಸೌತೆಕಾಯಿನ ಕಟ್ ಮಾಡಾಕೋಬೇಕಾಗುತ್ತೆ. ಇದರಲ್ಲಿ ನೀವು ಇದೇನು ತೆಗಿಯೋದು ಬೇಡ, ಯಾಕೆಂದರೆ ನಾವು ಇದನ್ನ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ನಾವು ಜ್ಯೂಸ್ ಮಾತ್ರ ತಗೊಳ್ಳೋದು. ಹಂಗಾಗಿ ಇದನ್ನ ಸಿಪ್ಪೆ ಮಾತ್ರ ತೆಗೀರಿ, ಒಳಗಡೆ ಇದು ಬೀಜ ಏನು ತೆಗಿಯೋದು ಬೇಡ. ಎಳ್ಸಾಗಿದ್ರೆ ಹಾಕಿ, ಇಲ್ಲ ಬಲ್ತಿದೆ ಅಂದರೆ ತೆಗೆದು ಬಿಡಿ. ಓಕೆನಾ? ಇದನ್ನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕು ಸೌತೆಕಾಯಿ, ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಒಂದು ಹಾಕೋತಾ ಇದ್ದೀನಿ, ಒಂದು 2 ಲೋಟ 3 ಲೋಟ ಮಾಡ್ಕೋಬೋದು. ಇವಾಗ ಈ ರೀತಿ ಮಾಡಿಕೊಂಡು ಇದನ್ನು ಬೇಕಂದರೆ ನೀವು ಆದರೆ ತುರಿತೀವಿ ಅಂದರೆ ತುರ್ಕೊಳ್ಳಿ, ಇಲ್ಲ ಅಂದರೆ ಸಣ್ಣಕ್ಕೆ ಕಟ್ ಮಾಡ್ಕೋಬೋದು. ನಾನು ತುರಿಯೋದಿದೆ, ಹಾಗಾಗಿ ಸಣ್ಣದಾಗಿ ತುರ್ಕೋತೀನಿ. ಯಾಕೆಂದರೆ ತುರಿಯೋದ್ರಿಂದ ನುಣ್ಣಗಾಗ್ಬಿಡುತ್ತೆ, ಅವಾಗ ಟೇಸ್ಟು ನಮಗೆ ಚೆನ್ನಾಗಿರುತ್ತೆ. ಓಕೆನಾ? ಕ್ಯಾರೆಟ್ ಹಾಕಿದ್ರೆ ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಕ್ಯಾರೆಟ್ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಓಕೆನಾ? ಇವಾಗ ಸುಮ್ಮನೆ ತಿನ್ನೋಕ್ಕಾಗೋದು ಇಲ್ಲ ಕ್ಯಾರೆಟ್ ಅನ್ನೋರು ಈ ಥರ ಒಂಥರ ಜ್ಯೂಸ್ಗೆ ಹಾಕಿದ್ರೆ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ, ಜ್ಯೂಸ್ ಥರ ಕುಡ್ಕೋಬೋದು. ಓಕೆನಾ? ಈ ಥರ ತುರಿದು ಹಾಕ್ಕೊಳ್ಳಿ. ಅಂದರೆ ಸಣ್ಣ ಸಣ್ಣ ಪೀಸ್ ಆದರೆ ಸರಿಯಾಗಿ ಸವಿಯಲ್ಲ ಅಂತ ಅಷ್ಟೇ. ಅವಾಗ ನಾವು ಮಿಕ್ಸಿಗೆ ಹಾಕಿದಾಗ ಇದು ಗಟ್ಟಿ ಇರುತ್ತಲ್ಲ ಸ್ವಲ್ಪ. ಇವಾಗ ಸೌತೆಕಾಯಿ ಮೆತ್ತಗಿರುತ್ತೆ, ಗ್ರೈಂಡ್ ಆಗಿಬಿಡುತ್ತೆ. ಇದು ಸೌತೆಕಾಯಿ ಇಷ್ಟು ತಣ್ಣಗಾಗಲ್ಲ, ಸಣ್ಣಕ್ಕಾಗಲ್ಲ. ಅದಕ್ಕೋಸ್ಕರ ಈ ಥರ ತುರಿದು ಹಾಕಿದ್ರೆ ನಿಮಗೆ ಎಲ್ಲ ಸಣ್ಣಕ್ಕಾಗ್ಬಿಡುತ್ತೆ. ಅವಾಗ ನಮಗೆ ಜ್ಯೂಸ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇದಾಯಿತು. ಇವಾಗ ಇದೂ ಅಷ್ಟೇ, ಶುಂಠಿನೂ ಇದಕ್ಕೆ ನೀವು ಬೇಕಾದ್ರೆ ಪುದೀನ ಹಾಕೋಬೋದು. ಪುದೀನ ಇರಲಿಲ್ಲ ಮನೇಲಿ, ಹಾಗಾಗಿ ನಾನು ಪುದೀನ ಹಾಕಿಲ್ಲ. ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಸ್ವಲ್ಪ ನಿಂಬೆಹಣ್ಣು ಜ್ಯೂಸು. ನಿಂಬೆಹಣ್ಣು ಒಳ್ಳೇದೇನೆ, ಬರೀ ನಿಂಬೆಹಣ್ಣು ಜ್ಯೂಸೇ ಮಾಡ್ಕೊಂಡು ಕುಡಿತೀವಿ. ಅದನ್ನು ಇದಕ್ಕೆ ಹಾಕಿದ್ರೆ ಇನ್ನೂ ಒಳ್ಳೇದು. ಓಕೆನಾ? ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಉಪ್ಪು ಮತ್ತು ಕಾಳು ಮೆಣಸು. ಇದಕ್ಕೆ ನೀವು ಹಸಿಮೆಣ್ಸಿಕಾಯಿ ಬೇಕು ಅಂದರೆ ಹಾಕ್ಕೋಬೋದು. ನಾನು ಹಸಿಮೆಣ್ಸಿಕಾಯಿ ಕಾಳು ಮೆಣಸು ಹಾಕಿದ್ದೀನಿ. ಇದು ಮಜ್ಜಿಗೆ, ಇದು ಮೊಸರು ಬಂದ್ಬಿಟ್ಟು ಆಮೇಲೆ ಹಾಕ್ಕೊಳ್ಳೋಣ. ಜ್ಯೂಸ್ ತಗೊಂಡಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಇದು ಗ್ರೈಂಡ್ ಮಾಡಿಬಿಟ್ಟು ಮತ್ತೆ ನಾವು ಇದನ್ನು ಸೋದಿಸ್ಕೋಬೇಕು. ಅದಕ್ಕೋಸ್ಕರ ಇದಕ್ಕೆ ಉಪ್ಪು ಮತ್ತು ಕಾಳು ಮೆಣಸು 2 ಹಾಕಿದ್ದೀನಿ. ಇವಾಗ ಇದು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬರ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬಂದಿದ್ದೀನಿ. ಇವಾಗ ಇದನ್ನು ನಾವು ಇದರಲ್ಲಿ ಜಾಲಿಸೋದ್ರಲ್ಲಿ ಸೋದಿಸ್ಕೊಳ್ಳೋಣ. ಅದರಲ್ಲಿ ಎಷ್ಟು ಜ್ಯೂಸ್ ಬರುತ್ತೆ ಅಷ್ಟು ತೊಗೊಳ್ಳೋಣ. ಸೈಡ್ಗೆ ಈ ಥರ ಒಂದು ದೊಡ್ಡದು ಜಾಲ್ಸೋದು ತಗೊಳ್ಳಿ. ನೀಟಾಗಿ ಈ ಥರ ಇದು ಮಾಡ್ಕೊಳ್ಳಿ. ಓಕೆನಾ? ನಾನು ಹೇಳ್ದಂಗೆ ನೀವು ಪುದೀನ ಸೊಪ್ಪು ಹಾಕಿದ್ರೆ ಅದು ಒಂಥರ ಗಮ್ ಅಂತ ಸ್ಮೆಲ್ ಬರುತ್ತೆ, ಅದು ಹಾಕ್ಕೋಬೋದು. ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡ್ಕೊಳ್ಳಿ. ತಗೊಳ್ಳಿ. ಮತ್ತೆ ನಾವು ಇದನ್ನು ಈ ಜ್ಯೂಸ್ಗೆ ಮೊಸರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಈ ಬೇಸಿಗೆಗಾಲದಲ್ಲಿ ಈ ಥರ ಮಾಡ್ಕೊಳ್ಳಿ. ಒಂಥರ ಮಕ್ಳಿಗೂ ಡಿಫ್ರೆಂಟಾಗಿರುತ್ತೆ, ಆಮೇಲೆ ಕುಡಿಯೋಕ್ಕೂ ಒಂಥರ ಚೆನ್ನಾಗಿರುತ್ತೆ. ಮಾಮೂಲಿ ಮಜ್ಜಿಗೆ ನೀರು ಕುಡಿತಾ ಇರ್ತೀವಿ, ಇದೊಂಥರ ಡಿಫ್ರೆಂಟಾಗಿದ್ದಾಗ ಏನೋ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ. ನೀವು ಖಾರ ಜಾಸ್ತಿ ಬೇಕು ಅಂದರೆ ನಾನು ಹೇಳಿದಂಗೆ ಮೆಣಸಿನ್ಕಾಯಿನೂ ಹಾಕ್ಕೋಬೋದು. ಓಕೆನಾ? ಮೆಣಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಖಾರವಾಗಿರುತ್ತೆ. ಮಕ್ಕಳಿಗೆ ಅಂದರೆ 1-2 ಕಾಳು ಮೆಣಸು ಹಾಕಿ. ಇವಾಗ ಕೋಲ್ಡ್ ಆಗಿಬಿಡುತ್ತೆ ಅನ್ನೋರಿಗೆ ಕಾಳು ಮೆಣಸು ಹಾಕಿದ್ರೆ ಕೋಲ್ಡ್ ಆಗೋಲ್ಲ. ಓಕೆನಾ? ಅದಕ್ಕೋಸ್ಕರನೇ ನಾನು ಇವಾಗ ಸೌತೆಕಾಯಿಗೆಲ್ಲ ಕಾಳು ಮೆಣಸು ಪುಡಿನೇ ಹಾಕ್ಕೊಡ್ತಾರೆ ಜಾಸ್ತಿ, ನೋಡಿದ್ದೀರಾ? ಅದಕ್ಕೋಸ್ಕರ ನಾನು ಕಾಳು ಮೆಣಸು ಹಾಕಿದ್ದೀನಿ. ನೀವು ಬೇಕಂದರೆ ಈ ಥರ ಕಾಳು ಮೆಣಸನ್ನ ಹಾಕ್ಕೋಬೋದು. ನೋಡಿ ಈ ಥರ ಇಲ್ಲೂ 1-2 ಪೀಸು ಸೌತೆಕಾಯಿ ಹಾಗೆ ಉಳ್ಕೊಬಿಟ್ಟಿದೆ. ನೋಡಿ ಇಷ್ಟು ಜ್ಯೂಸ್ ಬಂದಿದೆ. ಈ ಥರ ತೊಗೊಂಡು ಇವಾಗ ಇದಕ್ಕೆ ಈ ಮೊಸರು ಹಾಕ್ಕೊಳ್ಳೋಣ. ಓಕೆನಾ? ಈ ಮೊಸರು ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಇವಾಗ ಇದನ್ನು ನೀಟಾಗಿ
ಗ್ರೈಂಡ್ ಮಾಡ್ಕೊಂಡು ಮಜ್ಜಿಗೆ ಹಾಕಿದ್ಮೇಲೆ ಈ ಥರ ಹಾಕ್ಬೋದು. ಸೌತೆಕಾಯಿ ಮಜ್ಜಿಗೆ ಇದಕ್ಕೆ ನೋಡಿಕೊಂಡು ನೀವು ಉಪ್ಪು ಬೇಕಂದರೆ ನೋಡಿ ಹಾಕ್ಕೊಳ್ಳಿ. ಬೇಕು ಅಂದರೆ ನೀವು ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೋಬೋದು, ಇಲ್ಲ ಹಾಗೆ ಕುಡಿತೀನಿ ಅಂದ್ರೂ ಕುಡಿಬೋದು. ಉಪ್ಪು ಸರಿಯಾಗಿದೆ ನೋಡ್ಕೊಳ್ಳಿ. ಸೂಪರಾಗಿ ಆಗಿದೆ, ಒಂಥರ ಟೇಸ್ಟ್ ಅಂತೂ ಸಖತ್ತಾಗಿದೆ. ಒಂದ್ಸಲ ಮಾಡ್ಕೊಂಡು ಕುಡೀರಿ, ಸಖತ್ತಾಗಿದೆ. ಇನ್ನು ಬೇಕು ಅಂದರೆ ಇದಕ್ಕೆ ನೀರನ್ನ ನೀವು ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಿಮಗೆಲ್ಲ ಗಟ್ಟಿಯಾಗೇ ಬೇಕು ಅಂದರೆ ಗಟ್ಟಿಯಾಗೆ ಮಾಡ್ಕೋಬೋದು, ಇಲ್ಲ ನೀರು ನಂಗೆ ಬೇಕಪ್ಪ ಅಂದರೆ ನೀರು ನನಗೆ ಮಾಡ್ಕೋಬೋದು. ಓಕೆನಾ? ಸೌತೆಕಾಯಿ ಕ್ಯಾರೆಟ್ ಮಜ್ಜಿಗೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಲ್ಲ. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ. ಓಕೆನಾ? ನೋಡಿ ಕಲರ್ಫುಲ್ಲಾಗಿದೆ. ಈ ಥರ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ಇದು ಯಾವ ರೀತಿ ಇದೆ ಸೌತೆಕಾಯಿ ಕ್ಯಾರೆಟ್ ಜ್ಯೂಸ್ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಸೂಪರಾಗಿದೆ, ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.